ನಿನ್ನೆ ಎಲ್ಲಿವರೆಗೆ ಆಯ್ತು? ಮಾರ್ಕಂಡೇಯ ಪುರಾಣದ 4ನೇ ಅಧ್ಯಾಯ ಮುಕ್ತಾಯ ಆಯಿತು. ಇಂದ್ರಾದಿ ದೇವತೆಗಳ ಸ್ತುತಿ ಅನ್ನುವುದು ಆ ಅಧ್ಯಾಯದ ಅಂಶ. ಈಗ 5ನೇ ಅಧ್ಯಾಯ. ಕೊನೆ ಭಾಗ ಆಗ್ಬೇಕು ಅಂತ ಅನ್ಸುತ್ತಲ್ವಾ? ದೇವಾವುಚು ಆಯ್ತು. ವೃದ್ಧೆಯೇ ಅಸ್ಮತ್ ಪ್ರಸನ್ನಾತ್ವಂ ಭವೇತಾ ಸರ್ವದಾಂಬಿಕೆ. ನಮ್ಮನ್ನ ವೃದ್ಧಿಗೊಳಿಸುವುದಕ್ಕಾಗಿ ನೀನು ಸದಾ ಪ್ರಸನ್ನಳಾಗಿ ಕಾಣಿಸಿಕೊಳ್ತಾ ಇರು ಅಂತ ಕೇಳಿದಾಗ, ಋಷಿರುವಾಚ ಇತಿ ಪ್ರಸಾದಿತಾ ದೇವಿರ್ಜಗತೋರ್ಥೇ ತಥಾತ್ಮನಃ ತಥೇತ್ಯುಕ್ತ್ವಾ ಭದ್ರಕಾಳಿ ಬಭೂವಾಂತರಹಿತಾ ನೃಪ. ಎಲೆ ರಾಜನೇ, 3 ಲೋಕಕ್ಕೂ ಹಿತವನ್ನು ಬಯಸುವಂತಹ ದೇವಿ ದೇವತೆಗಳ ಒಳಗಿನಿಂದ, ಅಂದ್ರೆ ಅವರದ್ದೇ ಶಕ್ತಿಯ, ಅಂದ್ರೆ ದೇವತೆಗಳ ಒಳಗೆ ಒಂದು ಭಾಗವಾಗಿ ಸೇರಿಕೊಂಡಿದ್ದ ಅವಳೇ ಹೊರಗೆ ಒಂದು ರೂಪವನ್ನ ಪಡೆದು ಭದ್ರಕಾಳಿಯಾಗಿ ಎಲ್ಲೆಡೆ ತುಂಬಿಕೊಂಡಂತಹ ಕಥೆಯನ್ನ ಹೇಗೆ ಬಂತು ಅನ್ನೋದನ್ನ ನಿನಗೆ ಹೇಳಿದೆ ಅಂತ ಋಷಿ ಆ ಕ್ಷತ್ರಿಯ ಮತ್ತೆ ವೈಶ್ಯನಿಗೆ ಸುರಥ ಮತ್ತು ಅವನ ಹೆಸರೇನು ಮರ್ತೋಯ್ತಲ್ಲ, ಇಬ್ರಿಗೂ ಹೇಳಿದ್ದಾಯ್ತು. ಪುನಶ್ಚ ಗೌರಿ ದೇಹಾಸ ಸಮುದ್ಭೂತ ಯಥಾಭವತ್ ವಧಾಯ ದುಷ್ಟ ದೈತ್ಯಾನಂ ತಾಶುಂಭ ನಿಶುಂಭಯೋ. ಅವಳೇ ಮತ್ತೆ ಇನ್ನೊಂದು ರೂಪವನ್ನ ಸ್ವೀಕರಿಸಿ ಗೌರಿಯ ಶರೀರದಿಂದ ಹೊರಕ್ಕೆ ಬಂದು ಅಂಬಿಕಾ ಅನ್ನುವ ಹೆಸರಿನಿಂದ ಕಾಣಿಸಿಕೊಂಡು ದುಷ್ಟ ದೈತ್ಯ, ಅಂದ್ರೆ ಅವಳೊಳಗೆ ಲಕ್ಷ್ಮಿಯ ಆ ವಿಶೇಷವಾದ ರೂಪ ಯಾವಾಗ್ಲೂ ಇರುತ್ತೆ. ಇದ್ದದ್ದನ್ನ ಶುಂಭ ನಿಶುಂಭರ ಆ ಸಂಹಾರಕ್ಕಾಗಿ ಆಕೆ ಬಂದ ಕಥೆಯನ್ನ ನಾನು ಹೇಳಬೇಕು. ಲೋಕದ ರಕ್ಷಣೆಗಾಗಿ ದೇವಾನಾಂ ಉಪಕಾರಿಣಿ ತಚ್ಚುಣಶ್ವ ಮಯಾಖ್ಯಾತ ಯಥಾವತ್ ಕಥೆಯಾಮಿತೆ. ಪಾರ್ವತಿಯ ದೇಹದಿಂದ ಕಾಣಿಸಿಕೊಳ್ಳುವ ದುಷ್ಟ ದೈತ್ಯರಾದ ಶುಂಭ ನಿಶುಂಭರನ್ನ ಕೊಲ್ಲುವ, ಲೋಕದ ರಕ್ಷಣೆಗಾಗಿ ದೇವತೆಗಳ ಉಪಕಾರಕ್ಕಾಗಿ ಬರುವ ಕಥೆಯನ್ನ ಹೇಳುತ್ತೇನೆ. ತಚ್ಚುಣಶ್ವ, ಅದನ್ನು ಗಮನ ಇಟ್ಟು ಕೇಳು ಅನ್ನುವಲ್ಲಿಗೆ ದೇವಿ ಮಹಾತ್ಮ್ಯದ ಶಕ್ರಾದಿ ಸ್ತುತಿ ಎನ್ನುವಂತಹ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದೆ 5ನೇ ಅಧ್ಯಾಯದಲ್ಲಿ ಋಷಿರುವಾಚ ಪುರಾ ಶುಂಭ ನಿಶುಂಭಾಭ್ಯಾಂ ಸುರಾಭ್ಯಾಂ ಶಚೀಪತೆ ತ್ರೈಲೋಕ್ಯಂ ಯಜ್ಞ ಭಾಗಾಷ್ಟ ಹೃತಾಮದ ಬಲಾಶ್ರಯಾತ್. ಮುಂದೆ ಹೋಗಿ ನೆಕ್ಸ್ಟ್ ಅಧ್ಯಾಯ ಶುರುವಾಯಿತು. ಶುಂಭ ನಿಶುಂಭರ ಅಸುರರ ಮತ್ತು ದೇವತೆಗಳ ನಡುವೆ ತೀವ್ರವಾದ ಒಂದು ಯುದ್ಧ ಆರಂಭ ಆಯಿತು. ಯಾಕೆಂದ್ರೆ ಲೋಕದ ಆಧಿಪತ್ಯ ಮತ್ತು ಇಂದ್ರನಿಗಾಗಿ ಯಜ್ಞದಲ್ಲಿ ಕೊಡುವಂತಹ ಆಹುತಿಯನ್ನ ಬಲಾತ್ಕಾರದಿಂದ ದೈತ್ಯರು ಅಪಹರಿಸಿದರು. ಹೀಗೆ ಅಪಹರಿಸಿದಾಗ ದೇವತೆಗಳಿಗೆ ಸಹಜವಾಗಿ ಸಿಟ್ಟು ಬಂತು. ತಾವೇವ ಸೂರ್ಯತಾಂ ತದ್ವದಧಿಕಾರಂ ತಥೈಂದವಂ ಕೌಬೇರಮತ ಯಾಮ್ಯಂಚ ಚಕ್ರಾತೆ ವರುಣಸ್ಸುಚ. ಆದ್ರೆ ಅವರಷ್ಟು ಸುಲಭದಲ್ಲಿ ದೇವತೆಗಳಿಗೆ ತಮ್ಮ ಯಶಸ್ಸಿನ ಗುಟ್ಟನ್ನ ಬಿಟ್ಟುಕೊಡ್ಲಿಲ್ಲ. ಅವರೇ ಸೂರ್ಯನ ಸ್ಥಾನದಲ್ಲಿ ನಿಂತು ಸೂರ್ಯನ ಅಧಿಕಾರವನ್ನು ಚಲಾಯಿಸಿದ್ರು. ಅಂದ್ರೆ ಸೂರ್ಯನ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಸೂರ್ಯನಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವನು ಹೇಳಿದಾಗ ಸೂರ್ಯ ಕೇಳಬೇಕಾಯ್ತು. ತಥಾ ಐಂದವಂ, ಇಂದ್ರನ ಸ್ಥಾನವನ್ನು, ಇಂದ್ರನು ಕೂಡ ಸ್ಥಾನದಿಂದ ಪಲ್ಲಟನಾದ, ಇವನೇ ಐಂದವ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಶುರು ಮಾಡಿದ. ಕೌಬೇರಂ, ಕುಬೇರನ ಅಧಿಕಾರದ ಸಂಪತ್ತು, ಕುಬೇರನ ಮೇಲೆ ತುಂಬಾ ಕಣ್ಣು. ಯಾಕಂದ್ರೆ ಅದು ಚಿಕ್ಕಾಬಟ್ಟೆ ದುಡ್ಡಿನ ಕೆಲ್ಲು, ದುಡ್ಡಿನ ಘನಿ ಇರುವುದನ್ನ ಯೋಚನೆ ಮಾಡಿ ಯಾಮ್ಯಂ, ಕೊಲ್ಲುವ ಕೆಲಸದಲ್ಲೂ ಕೂಡ ತಮ್ಮವರನ್ನು ಬಿಟ್ಟು ಉಳಿದವರನ್ನು ಮಾತ್ರ ಕೊಲ್ಲುವುದಕ್ಕಾಗಿ ಯಮನ ಸ್ಥಾನದ ಅಧಿಕಾರವನ್ನು ಕೂಡ ಕಿತ್ತುಕೊಂಡ್ರು. ಅಂತೆಯೇ ವರುಣಶ್ಚ, ಕೊನೆಗೆ ವರುಣನ ಶಕ್ತಿಯನ್ನು ಕೂಡ ಅಪಹರಿಸಿ ಒಂದು ರೀತಿ ಇಡೀ ಜಗತ್ತಿನ ಎಲ್ಲಾ ಕಾರ್ಯಭಾರಗಳನ್ನು ಕೂಡ ತಾವೇ ವಹಿಸಿಕೊಂಡ್ರು. ತಾವೇವ ಪವನರ್ಥಿಂ ಚ ಚಕ್ರತುರ್ವಹ್ನಿ ಕರ್ಮ ಚ ಅನ್ಯೇಷಾಂ ಚ ಅಧಿಕಾರಾನ್ಸ ಸ್ವಯಮೇವಾಧಿತಿಷ್ಠತಿ ತಥೋ ದೇವಾ ವಿನಿರ್ಧೂತ ಭ್ರಷ್ಟ ರಾಜ್ಯ ಪರಾಜಿತಾಃ. ತಾವೇವ, ಅವರೇ ಇಬ್ರು, ಪವನರ್ಥಿಂ, ಗಾಳಿ ಬೀಸುವ ಪ್ರವಹನ ಕಾರ್ಯವನ್ನು, ಚಕ್ರತುರ್ವಹ್ನಿ ಕರ್ಮಚ, ತಾವೇ ಬೆಂಕಿಯಾಗಿ ನೋಡಿ
ರಾಕ್ಷಸರಾಗಿ ಎಷ್ಟು ಅಪ್ಡೇಟ್ ಆಗಿರ್ತಾರೆ. ದೇವತಾ ಸನ್ನಿಧಾನವನ್ನೇ ತಮ್ಮ ಅಧಿಕಾರದಲ್ಲಿ ನಡೆಸುವಷ್ಟು ದುರುಳರಾಗಿ, ಅಂದ್ರೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಬೆಳೆದು ನಿಂತರು. ವನ್ಯಕರ್ಮ, ಬೆಂಕಿಗೂ ಕೂಡ ತಾವೇ ನಿಂತು ಆದೇಶ ಕೊಡುವಂತಾದ್ರು. ಅನ್ಯೇಷಾಂ ಚಾಧಿಕಾರ, ಇಷ್ಟೇ ಅಲ್ಲ, ಎಲ್ಲರ ಅಧಿಕಾರ, ಅನ್ಯೇಷಾಂ ಉಳಿದವರೆಲ್ಲರ ಅಧಿಕಾರವನ್ನು ಕೂಡ ಸ್ವಯಮೇವಾಧಿತಿಷ್ಠತಿ, ಚುಂಬನೆ ಅದನ್ನ ನಿರ್ವಹಿಸಲಿಕ್ಕೆ ಶುರು ಮಾಡಿದ. ತಥೋ ದೇವ ವಿನಿರ್ಧೂತ ಭ್ರಷ್ಟರಾಜ್ಯ ಪರಾಜಿತ. ಹೀಗೆ ದೇವತೆಗಳು ಒಂದು ರೂಪದಿಂದ ಅವನ ವಶದಲ್ಲಿದ್ರೂ ಕೂಡ ಇನ್ನೊಂದು ರೂಪದಲ್ಲಿ ತಪ್ಪಿಸಿಕೊಂಡು ತಮ್ಮ ಸಾಧನೆ ಅನುಷ್ಠಾನಗಳನ್ನು ಬಿಡದಂತೆ ಎಲ್ಲ ಜೀವರಲ್ಲಿ ಇದ್ದು ಮಾಡುವುದಾದ್ರೂ ಕೂಡ ಪ್ರಧಾನವಾಗಿ ತತ್ಕಾಲದ, ತತ್ಕಾರ್ಯದ, ತದ್ದೇಶದ ಜವಾಬ್ದಾರಿಯನ್ನ, ಅಧಿಕಾರವನ್ನ ತಮ್ಮ ಕೈಗೆ ತಂದುಕೊಂಡು ದೇವತೆಗಳನ್ನೆಲ್ಲ ಭ್ರಷ್ಟರಾಜ್ಯ, ಅವರ ಅಧಿಕಾರದಿಂದ ಚ್ಯುತಿಗೊಳಿಸಿದ್ರು. ಪರಾಜಿತರನ್ನಾಗಿಸಿ ಅವರ ಬಲಾಬಲಗಳನ್ನೆಲ್ಲ ಕ್ಷೀಣಿಸುವಂತೆ ಮಾಡಿದ್ರು. ಕೃತಾಧಿಕಾರಾಸ್ತ್ರಶಾಭ್ಯಾಂ ಸರ್ವೇ ನಿರಾಕೃತಾ ಮಹಾಸುರಾಭ್ಯಾಂ ತಾಂ ದೇವೀಂ ಸಂಸ್ಮರಂತ್ಯ ಪರಾಜಿತಾಂ. ಕೃತಾಧಿಕಾರಾಃ, ಕಳೆದುಕೊಂಡ ಅಧಿಕಾರವುಳ್ಳವರಾಗಿ, ಅಂದ್ರೆ ಅಧಿಕಾರ ಕಳೆದುಕೊಂಡ, ತ್ರಿದಶಾಹ, ಯಾವಾಗಲೂ 30 ಹರೆಯದ ನವ ತರುಣರೆನಿಸಿದಂತಹ ದೇವತೆಗಳು, ತಾಭ್ಯಾಂ, ಅವರಿಬ್ಬರಿಂದ ನಿರಾಕರಿಸಲ್ಪಟ್ಟರು, ಎಲ್ಲ ಕಡೆಯೂ ಅವರನ್ನು ಸ್ಥಾನ ಪಲ್ಲಟಗೊಳಿಸಿದರು. ಮಹಾಸುರಾಭ್ಯಾಂ, ಮಹಾ ಅಸುರಾಭ್ಯಾಂ, ಅವರಿಬ್ಬರಿಂದಲೂ ಕೂಡ ತಾಂ ದೇವೀಂ ಸಂಸ್ಮರಂತ್ಯ ಅಪರಾಜಿತಾಂ, ಅವರಿಬ್ಬರೂ ಕೂಡ ದುರ್ಗಾದೇವಿಯನ್ನ, ಯಾರು ಅವರಿಬ್ಬರಲ್ಲ, ಮಹಾ ಅಸುರಾಭ್ಯಾಂ ನಿರಾಕೃತಾ. ಆಗ ದೇವತೆಗಳು ತಾಂ ದೇವೀಂ ಅಪರಾಜಿತಾಂ ದೇವೀಂ ತಾಂ ಸಂಸ್ಮರಂತಿ, ದೇವತೆಗಳು, ನಿರಾಕೃತರಾದ ದೇವತೆಗಳು ದುರ್ಗಾದೇವಿಯನ್ನ ಸ್ಮರಿಸತೊಡಗಿದರು. ತಯಾಸ್ಮಾಕಂ ವರೋ ದತ್ತೋ ಯಥಾಪತ್ಸು ಸ್ಮೃತಾಖಿಲಾಃ ಭವತಾಂ ನಾಶಯಿಷ್ಯಾಮಿ ತತ್ಕ್ಷಣಾತ್ ಪರಮಾಪದ. ಆಗ ದೇವತೆಗಳು ಬಿಡದೆ ಲಕ್ಷ್ಮಿಯನ್ನು ಚೆನ್ನಾಗಿ ಸಂಸ್ಮರಣೆ ಮಾಡಿದ್ದರ ಫಲವಾಗಿ ಭವತಾಂ, ನಿಮಗೆ ಒದಗಿದ ಆಪತ್ತುಗಳನ್ನು, ಭವತಾಂ ವರಹ ದತ್ತಃ ಯಥಾಪತ್ಸು ಅಖಿಲಾಃ ಸ್ಮೃತಾಃ ತತ್ಕ್ಷಣಾದೇವ ಪರಂ ಆಪದಃ ನಾಶಯಿಷ್ಯಾಮಿ. ಅವಳು ನಮಗೆ ವರ ಕೊಟ್ಲು, ಅವಳು ಅಂದ್ರೆ ತಾಯಿ, ತಾಯಿ ನಮಗೆ ಹಿಂದೆ ವರ ಕೊಟ್ಟಿದ್ಲು. ವರೋ ದತ್ತಃ, ಯಾವಾಗ ಆಪತ್ತು ಬರುತ್ತೋ ಆಗ ನನ್ನನ್ನ ಶ್ರದ್ಧೆಯಿಂದ ನೆನೆಯಿರಿ, ನಿಮಗೆ ನಾನು ದೋಷದಿಂದ ದೂರಗೊಳಿಸುವಂತಹ ದಾರಿಯನ್ನ ತೋರ್ತೇನೆ. ಅಖಿಲಾಹ ಸ್ಮೃತಾಖಿಲಾಹ, ಏನೆಲ್ಲ ನೆನಪಾಯ್ತು ಅದೆಲ್ಲವನ್ನು ಕೂಡ ಒಪ್ಪಿಸಿದ್ರು. ಆದ ಘಟನೆಗಳಲ್ಲಿ ಯಾವುದು ಕೂಡ ಮರೆಯದಂತೆ ಅವರನ್ನ ಕೇಳಿದ್ರು. ಆಮೇಲೆ ಪರಂ ಆಪತಃ, ಅತ್ಯಂತ ದೊಡ್ಡ ಆಪತ್ತನ್ನು ತತ್ಕ್ಷಣಾತ್, ಆ ಕ್ಷಣದಲ್ಲೇ ನಾಶಯಿಷ್ಯಾಮಿ, ನೀವೇನ್ ಚಿಂತಿಸಬೇಡಿ, ನಿಮ್ಮ ಬದುಕಿನ ಎಲ್ಲ ಜಂಜಾಟಗಳನ್ನ ತಡೆಯುವುದರಲ್ಲಿ ನಾವು ಖಂಡಿತ ಮುಂದುವರೆದವರಾಗಿದ್ದೇವೆ ಅಂತ ಆ ತಾಯಿ ವರ ಕೊಟ್ಟಿದ್ಲು. ತಯಾಸ್ಮಾಕಂ ವರೋ ದತ್ತಃ ಇತಿ ಕೃತ್ವಾ ಮತಿಂ ದೇವಾಃ ಹಿಮವಂತಂ ನಗೇಶ್ವರಂ ಜಗ್ಮುಸ್ತತ್ರ ತತೋ ದೇವೀಂ ವಿಷ್ಣು ಮಾಯಾಂ ಪ್ರತುಷ್ಟುಃ. ಮನಸ್ಸು ಮಾಡಿ ದೇವತೆಗಳೆಲ್ಲ ಹಿಮವಂತನಾದ ನಗೇಶ್ವರನಾದ ಹಿಮಾಲಯದ ಪರ್ವತರಾಜನ ಆಶ್ರಯದಲ್ಲಿ ಸೇರಿದ್ರು. ಹಿಮಾಲಯವನ್ನು ಸೇರಿ ಅಲ್ಲಿ ವಿಷ್ಣುಮಾಯಿನ್ ಅಂತ ಪ್ರಸಿದ್ಧವಾದ
ದುರ್ಗಾದೇವಿಯನ್ನ ಸ್ತೋತ್ರ ಮಾಡಿದ್ರು. ನಗೇಶ್ವರಂ ಹಿಮವಂತಂ ಜಗ್ಮು, ಹಿಮಾಲಯದ ತಪ್ಪಲಿಗೆ ಹೋದ್ರು. ಅಲ್ಲಿ ದೇವಿಯನ್ನ, ಯಾವ ದೇವಿಯವಳು? ವಿಷ್ಣುವಿನ ಮಡದಿಯಾದ, ವಿಷ್ಣುವಿನ ಇಚ್ಛೆಯಾದ, ವಿಷ್ಣುವಿನ ಜ್ಞಾನವಾದ ದೇವೀಂ. ದೇವಿ ಅಂದ್ರೂ ಅದೇ ಅರ್ಥ. ದೇವಸ್ಯ ಇಯಂ, ಇದು ನಾರಾಯಣಿಗೆ ಸಂಬಂಧಪಟ್ಟವಳು. ಲೋಕದಲ್ಲಿರುವ ಸಾಮಾನ್ಯರಂತೆ ಅವಳನ್ನ ನಾವು ನಿರೀಕ್ಷಿಸಿದ್ರೆ ಅದು ತಪ್ಪು. ದೇವಾವೂಚು, ದೇವತೆಗಳು. ಮತ್ತೆ ಸ್ತೋತ್ರ ಮಾಡ, ತುಂಬಾ ಚಂದದ ಸ್ತೋತ್ರ. ನಮೋ ದೇವಿಯೈ ಮಹಾದೇವಿಯೈ. ಇದನ್ನ ನಾವು ನಿತ್ಯ ಪಾರಾಯಣಕ್ಕೆ ಇಟ್ಟುಕೊಳ್ಳಬಹುದು. ಈ ಶ್ಲೋಕಗಳನ್ನು ಮುಂದೆ ಹೇಳುವ ಒಂದು ಸುಮಾರು 10-15-20 ಶ್ಲೋಕಗಳು. ನಮೋ ದೇವಿಯೈ ಮಹಾದೇವಿಯೈ ಶಿವಾಯೈ ಸತ್ತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯಿ ನಿಯತಃ ಪ್ರಣತಾ ಸ್ಮತಾಂ. ಓ ದೇವನ ಮಡದಿಯೇ ಮತ್ತು ಮಹಾದೇವನ ಮಡದಿಯಲ್ಲಿ ನೆಲೆಸಿದವಳೇ, ಮಂಗಳಕರಳೇ, ಶಿವಾಯೈ ಸತ್ತಂ ನಮಃ. ನಿಮಗೆ ಮತ್ತೆ ಮತ್ತೆ ನಮಸ್ಕರಿಸ್ತೇನೆ. ಒಳದುಗುಡಗಳನ್ನೆಲ್ಲ ಕಳೆಯುವ ಶಕ್ತಿಯಾಗಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ನೀನು ನನಗೆ ಬೆಂಗಾವಲಾಗಿ ನಿರಬೇಕು ಅನ್ನುವ ಹಾಗೆ ಕೇಳಿಕೊಳ್ತೇನೆ ಅಂತ ದೇವತೆಗಳು ಒಟ್ಟಿಗೆ ಸ್ತೋತ್ರ ಮಾಡ್ತಾರೆ. ಮಹಾದೇವಿಯೇ, ನೀನು ಸಾಮಾನ್ಯ ದೇವಿ ಅಲ್ಲ, ಮಹಾದೇವಿ, ಮಹಾತತ್ವಕ್ಕೆ ಮಾತ್ರ ಅಂಟಿಕೊಂಡ ದೇವಿ. ಸತತಂ ನಮಃ ಪ್ರಕೃತಿ, ಪ್ರಕೃತಿ ಶಕ್ತಿಯಾಗಿ ಲಕ್ಷ್ಮಿ ಇದ್ದಾಳೆ, ಹೌದು, ಪ್ರಕೃತಿ ಮಾನಿಯಾಗಿ. ಆದರೆ ಉಳಿದ ದೇವತೆಗಳಲ್ಲಿ ಈಗ ಅಂತಹದ್ದೊಂದು ವಿಶಿಷ್ಟ ವ್ಯವಸ್ಥೆ ಇರುವುದು. ಲಕ್ಷ್ಮಿ ಭಾರತಿ ಬಿಟ್ರೆ ನೀನೆ. ಹಾಗಾಗಿ ಲಕ್ಷ್ಮಿ ರೂಪವನ್ನೇ ಇಲ್ಲಿ ಸ್ತೋತ್ರ ಮಾಡಿದ್ದು ಮಹಾದೇವಿ ಅಂತ. ಅದರಲ್ಲೂ ಮಹಾದೇವಿ, ದೇವನಾದರೂ ನಾರಾಯಣನ ಮಹತ್ವವನ್ನ ಅರಿತ ದೇವಿ. ದೇವನ ಮಡದಿ ದೇವಿ, ಮಹಾದೇವನ ಮಡದಿ ಮಹಾದೇವಿ. ಆದಿದೇವೋ ಮಹಾದೇವೋ ದೇವೇಶೋ ದೇವೃದ್ಗುರು. ಮತ್ತೆ ದೇವಿ ಅಂತಂದ್ರೆ ಬೇರೆಯವರು ಅಂತ ಅನ್ಕೊಳ್ಳಿಕ್ಕಿಲ್ಲ. ನಮಃ ಪ್ರಕೃತಿಯೈ, ಪ್ರಕೃತಿಯ ಸ್ವರೂಪಳವಳು. ಭದ್ರಾಯಿ, ಮಂಗಳ ಸ್ವರೂಪಳು. ನಿಯತಾ ಪ್ರಣತಾ ಸ್ಮೃತಾಂ, ನಿರಂತರವಾಗಿ ನಿನ್ನನ್ನ, ಯಾಕಂದ್ರೆ ನಿನ್ನ ವಿಶ್ವರೂಪವನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಅವ್ರು ಏನು ಕೇಳಲೇ ಇಲ್ಲ. ಸುಮ್ಮನೆ ನಿಂತು ತಾನಾಗಿ ನಿಂತಾಗ ನಿಲ್ಸೋಣ ಅಂತ ಕಾದು ಕೂತಿದ್ರು. ಯಾವಾಗದು ಸ್ಥಿರವಾಗಿ ನಿಲ್ಲುವುದಕ್ಕೆ ಆರಂಭ ಆಯ್ತು, ಆಗ ದೇವತೆಗಳು ನೀನೇ ಎಲ್ಲದರ ಪೂರ್ವ ಪ್ರಣೀತ, ಅದರಿಂದಾಗಿ ನಿನ್ನಲ್ಲೇ ಇದನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ, ರೌದ್ರಾಯಿ ನಮೋ ನಿತ್ಯಾಯಿ ಗೌರಿ ಧಾತ್ರೇ ನಮೋ ನಮಃ. ರುದ್ರನ ಒಳಗೆ ಸೇರಿಕೊಂಡ ಶಕ್ತಿಯಾಗಿ ಅವಳು ರೌದ್ರಳು. ನಿತ್ಯವಾದ ವಸ್ತುವಿನ ಒಳಗೆ ನಿತ್ಯತ್ವವನ್ನು ಕೊಟ್ಟ ರೂಪವಾದ ನಿತ್ಯ ಗೌರಿ, ಗೌರಿ ಶರೀರದಲ್ಲಿ ಕಾಣಿಸಿಕೊಂಡು ಈಗ ಶುಭ್ರ ಅಂತ ಅರ್ಥ. ಅಂತಹ ಧಾರಣೆ ಶಕ್ತಿಯುಳ್ಳ ಧಾತ್ರಿಗೆ ನಮಸ್ಕಾರ. ನಮೋ ಜಗತ್ ಪ್ರತಿಷ್ಠಾಯಿ ದೇವಿಯೇ ಕೃಷ್ಣೇ ನಮೋ ನಮಃ. ಜ್ಯೋತ್ಸ್ನಾಯಿ ಚೇಂದ್ರರೂಪಿಣಿ ದುಃಖಾಯಿ ಸಖತ್ ನಮಃ. ಜಗತ್ತಿನ ಪ್ರತಿಷ್ಠೆ ಮಾಡಿರುವ, ಲೀಲಾ ವಿನೋದಗಳಲ್ಲಿ ಅನಾಯಾಸವಾಗಿ ದೇವರ ಸಹಾಯಕಳಾಗಿ ಕೆಲಸ ಮಾಡುವ, ಕೃತ್ಯಾ ಪ್ರಯೋಗದಿಂದ ಪ್ರಸಿದ್ಧಳಾದ, ಆದರೆ ಎಲ್ಲ ಕೃತಿಗಳನ್ನು ತಾನೇ ಮುಂದೆ ನಿಂತು ಮಾಡಿಸುವ ಭಗವಂತನಿಗೆ ನಮಸ್ಕಾರ ಅಂತ ಪ್ರಾರ್ಥಿಸಿ, ಮುಂದೆ ಜ್ಯೋತ್ಸ್ನಾಯಿ ಚೇಂದ್ರರೂಪಿಣಿ ಸುಖಾಯಿ ಸತ್ವನ, ಅಂದ್ರೆ ಯಾವುದೇ ಒಂದು ಸ್ತೋತ್ರದ ಹಿನ್ನೆಲೆಯಲ್ಲಿ ಅದು ರಿಪೀಟ್ ಆದಾಗ ನಮಗೆ ಮೇಲ್ನೋಟಕ್ಕೆ ಕಂಡ್ರು ಕೂಡ ಇದು ಬಹಳ ಅದ್ಭುತವಾದ ಸ್ತೋತ್ರ. ಜಗತ್ತಿಗೆ ಪ್ರತಿಷ್ಠೆ ಕೊಟ್ಟವಳು, ದೇವತೆಗಳಿಗೆ ನೆಲೆ ಇಟ್ಟವಳು, ಕೃತ್ಯ ಶಕ್ತಿಯಿಂದ ಒಳಗಿನಿಂದ ಏನು ಪ್ರಕ್ರಿಯೆಗಳು ನಡೆದಿದೆ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಅವಳನ್ನ ಕೃತ್ಯ, ಅವಳ ಕಣ್ಣಿಗೆ ಬೀಳದೆ ಏನು ಮಾಡುವ ಹಾಗಿಲ್ಲ. ಅವಳೇ ಜ್ಯೋತ್ಸ್ನಾ, ಬೆಳಕಿನ ಸ್ವರೂಪ. ಅವಳು ಇಂದುರೂಪಿಣಿ, ಇಂದುರಿನ ರೂಪ. ಇಂತಹ ಸುಖ ಗೊತ್ತಾಗ್ಲಿಲ್ಲ ಅನ್ನುವ ಮಾತಿದ್ರೆ ಅಲ್ಲಿ ಸುಖ ಇಲ್ಲ. ಆದ್ರೆ ಬಂದವರೆಲ್ಲರೂ ಕೂಡ ಮಾತನಾಡಿ ನಾವು ಯಾರು ಏನು ಅಂತ ಕೇಳಿ, ಯಾರಿದ್ದಾನೋ ಅವನು ಇಂದು ರೂಪನೂ ಹೌದು. ಇಂದುವಿನಿಂದ ಪ್ರಚೋದಿತನಾದವನು.
ಕಲ್ಯಾಣಿ ಮಂಗಳಕರಲು, ಪ್ರಣತಾಂ ಏನಿದೆ ಅಲ್ಲಿ, ಪ್ರಣತಾಮೃದ್ಧೈ ಆಗ್ಬೇಕದು, ಪ್ರಣವಾಮೃದ್ಧೈ ಆಗಿದೆ. ಇಲ್ಲಿ ಕರೆಕ್ಟ್ ಇದೆ, ಟೆಕ್ಸ್ಟ್ ಅಲ್ಲಿ ಕರೆಕ್ಟ್ ಇದೆ. ಸಿದ್ಧೈ ಸಿದ್ಧಿದಾತ್ರಿ, ಕೂರ್ಮಿ ಕರ್ಮಶಕ್ತಿಯನ್ನ ಇನ್ನು ಹೆಚ್ಚು ಹೆಚ್ಚು ಹೆಚ್ಚಿಸುವ ಕೂರ್ಮ ರೂಪದಲ್ಲಿಯೂ ಭಗವಂತನಿಗೆ ಒಂದು ಸ್ತ್ರೀ ರೂಪದಿಂದ ಆಕೆ ಸಹಕಾರಿಣಿಯಾಗಿ ಕೆಲಸ ಮಾಡ್ತಾಳೆ. ಇನ್ನೊಳಿಗೆ ಕೂರ್ಮ ಅಂತ ಮುಖ್ಯ ಇನ್ನೊಂದು ಹೆಸರು ಕುತ್ಸಿತವಾದ ಷಡೂರ್ಮಿಗಳು ಅಂತ ಬೇರೆ ಬೇರೆ ತರದ ಆಪತ್ತುಗಳು ಏನು ಜೀವನಕ್ಕೆ ಒದಗಿ ಬರುತ್ತೆ, ಅದನ್ನು ಪರಿಹರಿಸುವುದಕ್ಕಾಗಿ ಅವಳ ರೂಪ ಕೂರ್ಮಿ, ಕೂರ್ಮ್ಯೈ, ನಿರುತ್ಯೈ, ಸರಿ ಎಂಟಾಯ್ತಲ್ವಾ. ಸುಖಾಗಿ ಸುಖರೂಪಿಣಿಯಾದವಳು, ಇಂದುವಿನಲ್ಲಿ ನೆಲೆಸಿದವಳು, ಚಂದ್ರನ ಬೆಳಕಲ್ಲಿ ತಂಬೆಳಕಾಗಿ ಕಂಗೊಳಿಸುವವಳು. ಓ ತಾಯಿಯೇ, ನೀನೇ ಬೆಳಕು, ನೀನೇ ಬೆಳಕನ್ನ ನೀಡುವ ಮೂಲ ಸ್ಥಾನ, ನೀನೇ ಆ ಬೆಳಕಿನಿಂದ ಆಗುವ ಸುಖ, ನೀನೇ ಎಲ್ಲ ಕೃತಿಗಳಿಗೆ ಕೊನೆ, ನೀನೇ ದೇವತೆಗಳಿಗೆ ಮೊನೆ, ನೀನೇ ಜಗತ್ ಪ್ರತಿಷ್ಠಾಯಿ, ಜಗತ್ತಿಗೆ ಪ್ರತಿಷ್ಠೆಯನ್ನು ಕೊಟ್ಟವಳು. ಹಾಗಾಗಿ ನಿನಗೆ ಸತತಂ ನಮಃ, ನಮಸ್ಕರಿಸ್ತೇನೆ. ಕಲ್ಯಾಣಿ ಪ್ರಣತಾಮೃದ್ಧೈ ಸಿದ್ಧೈ ಕೂರ್ಮೇ ನಮೋ ನಮಃ. ನೈಋತ್ಯೈ ತೂಪೂವೃತಾಂ ಲಕ್ಷ್ಮೀ ಶರ್ವಾಣ್ಯೈ ತೇ ನಮೋ ನಮಃ. ಯಾರು ನಮಸ್ಕರಿಸ್ತಾರೋ ಅವರ ವೃದ್ಧಿಗೆ, ಅವರ ಕಲ್ಯಾಣಕ್ಕೆ, ಅವರ ಸಿದ್ಧಿಗೆ, ಅವರ ತಾಳ್ಮೆಗೆ, ಅವರ ನೈಋತ್ಯದ ಅಭಿಮಾನಿಯಾಗಿ ದೇವತೆಗೆ, ಪ್ರಾಣಪಾನ ವೃದ್ಧಿ ಪಡೆದವರಿಗೆ, ಭೂಭೃತ ಅಂತಂದ್ರೆ ರಾಜರಿಗೆ ಲಕ್ಷ್ಮಿಯನ್ನು ಕೊಡುವುದರಲ್ಲೂ ಅವಳೇ ಇದ್ದಾಳೆ, ತಗೊಳ್ಳೋಳು ಅವಳೇ. ಶರ್ವಾಣಿ ಇದೆ ನಮ್ಮ ಶರ್ವಾಣಿಗೂ ಕೆಲವು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಇಂದ್ರನ ಕಡೆಯಿಂದ ಸಾಹಿತ್ಯವನ್ನ ಅಧ್ಯಯನ ಮಾಡಿ ಅದರ ಸಾಧನೆಯಲ್ಲಿ ಇನ್ನಷ್ಟು ಮುಂದುವರಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ನೈಋತ್ಯದ ಹಿಂಭಾಗದಲ್ಲಿ, ಅಲ್ಲಿ ಮುಂಭಾಗನು ಹಿಂಭಾಗನು ಒಟ್ಟು ಖಾಲಿ ಇದ್ದ ಜಾಗದಲ್ಲಿ ಭೂಭೃತಾಂ ಎಲ್ಲ ರಾಕ್ಷಸರ ಲಕ್ಷ್ಯ ಗುರಿ ಶರ್ವಾಣಿ, ಅದು ದೇವತೆಗಳ ಮೇಲೆ ಇರುತ್ತೆ ರಾಕ್ಷಸರಿಗೆ. ಆದ್ರೆ ಅಂಥವರನ್ನೆಲ್ಲ ನಾಶ ಮಾಡ್ಲಿಕ್ಕೋಸ್ಕರ ನೀನ್ ಶರ್ವಾಣಿಯಾಗಿ ಬರ್ತಿ. ಶರ್ವಾಣಿ ಅಂತಂದ್ರೆ ಶಿವನ ಮಡದಿ ದುರ್ಗಾದೇವಿ. ಆ ದುರ್ಗೆಯಲ್ಲಿ ನೆಲೆಸಿದ ಭಗವತಿ ತನ್ನ ವಿಕಾರ ರೂಪವನ್ನ ತೋರಿಸ್ತಾಳೆ. ದುರ್ಗಾಯಿ ದುರ್ಗಪಾರಾಯಿ ಸಾರೈ ಸರ್ವಕಾರಿಣ್ಯೈ ಖ್ಯಾತೆ ತೇವ ಕೃಷ್ಣಾಯಿ ಧೂಮ್ರಾಯಿ ಸತತಂ ನಮಃ. ದುರ್ಗಾದೇವಿಗೆ ದುರ್ಗಾ ರೂಪದಲ್ಲಿರುವವಳಿಗೆ, ದುರ್ಗತಿಗಳನ್ನ ಪಾರು ಮಾಡುವವಳು, ತಾನು ಸ್ವತಃ ಪಾರಾದವಳು, ಎಲ್ಲದಕ್ಕೂ ಸಾರವೆನಿಸಿದ ತತ್ವವನ್ನು ಬೋಧಿಸುವವರಿಗೆ, ಸರ್ವಕಾರಿಣಿ ಎಲ್ಲ ಕೆಲಸಗಳನ್ನು ಹೇಳದೆ ಮಾಡಬಲ್ಲ ತಾಕತ್ತುಳ್ಳವಳಿಗೆ, ಖ್ಯಾತಿಯ ಬೆನ್ನು ಹೋಗದೆ ತನ್ನ ಜವಾಬ್ದಾರಿಯನ್ನು ದೃಷ್ಟಿಯಿಂದ ಮಾಡುವಂತಹವಳಿಗೆ, ಕೃಷ್ಣಾಯಿ ಕಪ್ಪು ಬಣ್ಣದ ಶರೀರ ಉಳ್ಳವಳಿಗೆ, ವೇದವ್ಯಾಸರಿಗೂ ಸೇರಿ, ಧೂಮ್ರಾಯಿ ಸತಂ ನಮಃ. ಧೂಮ್ರಾ ಅಂದು ಅದೊಂದು ಧೂಸರ ಬಣ್ಣ, ಬೂದಿ. ಅಂತಹ ಬೂದಿಯಲ್ಲಿಯೂ ಮೈಗೆ ಬಳಿದುಕೊಂಡು ಕಾಣುವಂತ ಕಪ್ಪು ಶರೀರದವಳು ಕೂಡ ಅವಳೇ ಆಗಿದ್ದಾಳೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ಲು. ಇನ್ನಷ್ಟು ಸಂಗತಿಗಳನ್ನ ನಾಳೆಯ
ಅಂದ್ರೆ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ.